ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತ ಚರ್ಚೆ ಆಗ್ತಾ ಇರುವಂತ ವಿಚಾರ ಇದು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನಾಗಲಿ ಡಿಕೆಶಿ ಆಗಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಓಬಿಸಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರು ಕೇಳಿರುವಂತ ಪ್ರಶ್ನೆಗೆ ಇದರ ಬಗ್ಗೆ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನಾನಾಗಲಿ ಅಥವಾ ಡಿಕೆಶಿ ಆಗಲಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಮೊನ್ನೆ ಏನು ಹೇಳಿದ್ರು, ದೆಹಲಿಯಲ್ಲಿ ಕೂತ್ಕೊಂಡು ನಾನೇ 5 ವರ್ಷಗಳ ಕಾಲ ಸಿಎಂ ಅಂತ. ಈಗ ಯೂಟರ್ನ್ ಅನ್ನೋ ಥರ ಇದೆ. ಏನಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ. ಇಲ್ಲ ಅದನ್ನು ಹೇಳಬಹುದಾಗಿತ್ತು, 5 ವರ್ಷ ನಾನೇ ಇರ್ತೀನಿ ಅಂತ. ಬಟ್ ಈಗ ಯಾಕೋ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ. ಮಾಧ್ಯಮದವರು ಕೇಳಿರುವಂಥ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಡಿಕೆಶಿ ಆಗಲಿ ಅಥವಾ ನಾನಾಗಲಿ ಅಂದರೆ ಸಿಎಂ ಸಿದ್ದರಾಮಯ್ಯನವರು ಆಗಲಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ ಅಂತ. ಪವರ್ ಶೇರಿಂಗ್ ವಿಚಾರವಾಗಿ ಮತ್ತೊಮ್ಮೆ ಚರ್ಚೆ ನಡೀತಾ ಇದೆ. ಈಗ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪವರ್ ಶೇರಿಂಗ್ ವಿಚಾರ ಇದೆಯಲ್ಲ, ಸ್ವತಃ ಸಿಎಂ ಡಿಕೆ ಶಿವಕುಮಾರೇ ಮಾತನಾಡಿದ್ದು. ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು ಪವರ್ ಶೇರಿಂಗ್ ವಿಚಾರ ಆಗಿದೆ ಅಂತ 2.5 ವರ್ಷ. ಹಾಗಾದರೆ ಸಾಧನಾ ಸಮಾವೇಶ ಏನು ನಡೀತಾ ಇದೆಯಲ್ಲ ಮೈಸೂರಿನಲ್ಲಿ, ಅದು ಕೊನೆಯ ಸಮಾವೇಶ ಆಗತ್ತಾ ಸಿಎಂ ಸಿದ್ದರಾಮಯ್ಯನವರದ್ದು ಅನ್ನುವಂಥ ಚರ್ಚೆ ಈಗ. ಗೊತ್ತಿಲ್ಲ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ರು, ನನಗೆ ಬೆಂಬಲ ಇದೆ, ಡಿಕೆಶಿಗೆ ಬೆಂಬಲನೇ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಬಟ್ ಈಗ ಡಿಕೆಶಿ ಆಗಲಿ ಅಥವಾ ನಾನಾಗಲಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತೇಳಿ ಓಬಿಸಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಸರ್ಕಾರದಲ್ಲಿ ಪವರ್ ಶೇರಿಂಗ್, ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಇದುವರೆಗಂತೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ರೀತಿಯ ಮಾತುಕತೆ ನಡೀತಾನೆ ಇದೆ. ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಪವರ್ ಶೇರಿಂಗ್ ವಿಚಾರ. ಸಾಫ್ಟಾಗಿ ಮಾತನಾಡಿದರು. ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಅದನ್ನು ನಾವು ಕೇಳ್ತೀವಿ ಅಂತೇಳಿ, ನಾನಾಗಲಿ ಅಥವಾ ಡಿಕೆಶಿ ಆಗಲಿ. ಸೊ ಹಂಗಾಗಿ ಈಗ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿ ಹಠಕ್ಕೆ ಬಿದ್ದು ಅಲ್ಲಿ ಬೇರೆ ರೀತಿಯ ಮಾತುಕತೆ ಆಗಿದೆ ಅನ್ನೋದು ಕೂಡ ನಮಗೆ ಸಿಕ್ಕಿರುವಂಥ ಇನ್ಸೈಡ್ ಮಾಹಿತಿ. ಸೊ ಹಂಗಾಗಿ ಎಲ್ಲಿಯ ತನಕ ಹೋಗುತ್ತೆ ಅನ್ನೋದು, ಒಬ್ಬ ಧೀಮಂತ ನಾಯಕ 5 ವರ್ಷಗಳ ಕಾಲ ಅಂದರೆ ಮೊದಲ ಬಾರಿ ಸಿಎಂ ಆಗಿದ್ದಾಗ 5 ವರ್ಷಗಳ ಕಾಲ ಪೂರ್ಣಾವಧಿ ಕೆಲಸವನ್ನು ಮಾಡಿದಂಥ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡತ್ತೆ ಅಂದರೆ ಏನು ಹೇಳೋದು ಅಂತ ಗೊತ್ತಿಲ್ಲ, ಏನಾಗುತ್ತೋ.